ಇದು ನೀವೆಂದು ಕಂಡು ಕೇಳರಿಯದ ಶಿಕಾರಿ. ಒಂದಲ್ಲ ಹತ್ತಲ್ಲ ಬರೋಬ್ಬರಿ 1 ಲಕ್ಷ ಜಿರಳೆಗಳು ಅರೆಸ್ಟ್ ಆಗಿರುವಂತದ್ದು ಭಾರತದಲ್ಲಿ ಅಲ್ಲ ಕಣ್ರಿ ಇದು. ಆಮೇಲೆ ಮೋದಿ ಬಗ್ಗೆ ತಪ್ಪು ತಿಳ್ಕೊಂಡ್ ಬಿಟ್ಟಿರಾ? ಒಂದು ಲಕ್ಷ ಜಿರಳೆಗಳ ಅರೆಸ್ಟ್ ಆಗಿರೋದು ಇಲ್ಲಲ್ಲ, ಆಸ್ಟ್ರೇಲಿಯಾದಲ್ಲಿ 1 ಲಕ್ಷ ಜಿರಳೆ. ಇವು ಕೋಟಿ ಕೋಟಿ ಬೆಲೆ ಬಾಳುವ ಜಿರಳೆಗಳು. ಮನುಷ್ಯನ ಅಂಗೈನಷ್ಟು ದೊಡ್ಡದಾಗಿ ಬೆಳೆಯುವ ದೈತ್ಯ ಜಿರಳೆಗಳು. ಆಸ್ಟ್ರೇಲಿಯಾದಲ್ಲಿ 1 ಲಕ್ಷಕ್ಕೂ ಅಧಿಕ ವಿದೇಶಿ ಜಿರಳೆಗಳ ವಶಕ್ಕೆ ಪಡೆಯಲಾಗಿದೆ. ದೈತ್ಯ ಜಿರಳೆಗಳನ್ನ ಅಕ್ರಮವಾಗಿ ಆಸ್ಟ್ರೇಲಿಯಾಕ್ಕೆ ಕರೆತರಲಾಗಿತ್ತು, ತಗೊಂಡು ಬಂದಾಗಿತ್ತು. ಭರ್ಜರಿ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದ ನಿಷೇಧಿತ ಜಿರಳೆಗಳು. ಕಾಕ್ರೋಚ್ ಸಾಮ್ರಾಜ್ಯ ಕಂಡು ಬೆಚ್ಚಿ ಬಿದ್ದ ಕಾಂಗ್ರೋ ನಾಡು. ನ್ಯೂ ಸೌತ್ ವೇಲ್ಸ್ನ ಬಾತ್ನಾಸ್ನಲ್ಲಿ 1 ಲಕ್ಷಕ್ಕೂ ಅಧಿಕ ಜಿರಳೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅಂದಾಜು 1,36 ಕೋಟಿ. ಮಡ್ಸ್ಕಾರ್, ಹಿಸ್ಕಿಂಗ್ ಮತ್ತು ಡುಬಿಯಾ ಪ್ರಭೇದದ ಜಿರಳೆಗಳು. ಪರಿಸರ ವ್ಯವಸ್ಥೆಯನ್ನೇ ಹಾಳುಗೆಡುವ ಸಾಮರ್ಥ್ಯವನ್ನ ಹೊಂದಿವೆ ಈ ಜಿರಳೆಗಳು. ಇದು ನೀವೆಂದು ಕಂಡು ಕೇಳರಿಯದ ಶಿಕಾರಿ. ಒಂದಲ್ಲ ಹತ್ತಲ್ಲ ಬರೋಬ್ಬರಿ 1 ಲಕ್ಷ ಜಿರಳೆಗಳು ಅರೆಸ್ಟ್ ಆಗಿರುವಂತದ್ದು ಭಾರತದಲ್ಲಿ ಅಲ್ಲ. ಆಮೇಲೆ ಮೋದಿ ಮೇಲೆ ತಪ್ಪು ತಿಳ್ಕೊಂಡ್ ಬಿಟ್ಟಿರಾ? 1 ಲಕ್ಷ ಜಿರಳೆಗಳ ಅರೆಸ್ಟ್ ಆಗಿರುವುದು ಇಲ್ಲಲ್ಲ, ಆಸ್ಟ್ರೇಲಿಯಾದಲ್ಲಿ, ವಿದೇಶದಲ್ಲಿ. 1 ಲಕ್ಷ ಜಿರಳೆ. ಇವು ಕೋಟಿ ಕೋಟಿ ಬೆಲೆ ಬಾಳುವಂತಹ ಜಿರಳೆಗಳು. ಮನುಷ್ಯನ ಅಂಗೈಯಷ್ಟು ದೊಡ್ಡದಾಗಿ ಬೆಳೆಯುವ ದೈತ್ಯ ಜಿರಳೆಗಳು ಅಂತ ಹೇಳಲಾಗುತ್ತೆ. ಆಸ್ಟ್ರೇಲಿಯಾದಲ್ಲಿ 1 ಲಕ್ಷಕ್ಕೂ ಅಧಿಕ ವಿದೇಶಿ ಜಿರಳೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ದೈತ್ಯ ಜಿರಳೆಗಳನ್ನ ಅಕ್ರಮವಾಗಿ ಆಸ್ಟ್ರೇಲಿಯಾಗೆ ಕರೆತರಲಾಗಿತ್ತಂತೆ. ಭರ್ಜರಿ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿರುವಂತದ್ದು ನಿಷೇಧಿತ ಜಿರಳೆಗಳು. ಕಾಕ್ರೋಚ್ ಸಾಮ್ರಾಜ್ಯವನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಕಾಂಗ್ರೋ ನಾಡು. ನ್ಯೂ ಸೌತ್ ವೇಲ್ಸ್ನ ಬಾತ್ನಾಸ್ನಲ್ಲಿ 1 ಲಕ್ಷಕ್ಕೂ ಅಧಿಕ ಜಿರಳೆಗಳು ವಶಕ್ಕೆ ಪಡೆಯಲಾಗಿದೆ. ಅಂದಾಜು 1.36 ಕೋಟಿ ಮೌಲ್ಯದ ಕಾಕ್ರೋಚ್ಗಳ ಸಾಮ್ರಾಜ್ಯ ಇದು. ಮಡ್ಸ್ಕಾರ್, ಹಿಸ್ಕಿಂಗ್ ಮತ್ತು ಡುಬೇಯಾ ಪ್ರಭೇದದ ಜಿರಳೆಗಳಾಗಿರುವಂತದ್ದು. ಇವು ವಿಶ್ವದ ಅತಿ ದೊಡ್ಡ ಪ್ರಭೇದಕ್ಕೆ ಸೇರಿರುವಂತಹ ಜಿರಳೆಗಳು. ಇವು ತಪ್ಪಿಸಿಕೊಂಡು ಕಾಡು ಸೇರಿದ್ರೆ ಒಂದು ವೇಳೆ ಆಗುವ ಅನಾಹುತ ಅಂತಿಂತದ್ದಲ್ಲ. ಪರಿಸರ ವ್ಯವಸ್ಥೆಯನ್ನೇ ಹಾಳು ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಜಿರಳೆಗಳಿವು. ಆಸ್ಟ್ರೇಲಿಯಾದಲ್ಲಿ ಸರ್ಕಾರಿ ಅಧಿಕಾರಿಗಳು 1 ಲಕ್ಷಕ್ಕೂ ಹೆಚ್ಚು ವಿದೇಶಿ ಜಿರಳೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇವು ಮನುಷ್ಯನ ಅಂಗೈಯಷ್ಟು ದೊಡ್ಡದಾಗಿ ಬೆಳೆಯುತ್ತವಂತೆ ಜಿರಳೆಗಳು. ಈ ದೇಶದ ಬಯೋಸೆಕ್ಯೂರಿಟಿಗೆ ದೊಡ್ಡ ಅಪಾಯವನ್ನ ಉಂಟು ಮಾಡಿದೆ ಅಂತ ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ಈ ಜಿರಳೆಯ ಮೌಲ್ಯ 1.36 ಕೋಟಿ ಅಂತ ಕೂಡ ಅಂದಾಜಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಆಸ್ಟ್ರೇಲಿಯಾದಲ್ಲಿ ಅಕ್ರಮ ವಿದೇಶಿ ಕೀಟಗಳನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಮಡ್ಸ್ಕಾರ್ಡ್ ಮೂಲದ ಜಿರಳೆಗಳನ್ನ ವಿಶ್ವದ ಅತಿ ದೊಡ್ಡ ಜಿರಳೆಗಳು ಪ್ರಭೇದಗಳಲ್ಲಿ ಒಂದಾಗಿರುವಂತದ್ದು. ವಿಶ್ವದ ಅತಿ ದೊಡ್ಡ ಜಿರಳೆಯ ಪ್ರಭೇದದಲ್ಲಿ ಒಂದಾಗಿರುವಂತದ್ದು. ಈ ಜಿರಳೆಗಳನ್ನ ಆಸ್ಟ್ರೇಲಿಯಾದ ಪರಿಸರಕ್ಕೆ ಬಿಟ್ಟರೆ ಗಂಭೀರ ಪರಿಣಾಮ ಎದುರಾಗುತ್ತೆ ಅಂತ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ.